ನಮಸ್ತೆ ರೈತ ಬಾಂಧವರೇ, ನಾನು ಒಂದು ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂದರೆ ಯಥೇಚ್ಛವಾಗಿ ದಾಳಿಂಬೆ ಪ್ಲಾಟಲ್ಲಿ ಲೈಟನ್ನು ಭಾಳ ಜಾಸ್ತಿಯಾಗಿ ಕಾಣಿಸ್ತಿದೆಯಲ್ಲ, ಅದಕ್ಕೆ ಇದು ಪರಿಹಾರ ಮಾಡ್ಕೋ ಸಲುವಾಗಿ ಒಂದು ಸೊಲ್ಯೂಷನ್ ಇದೆ. ಏನಪ್ಪ ಅಂದರೆ SP ಅಗ್ರೋಟೆಕ್ ಕಂಪ್ನಿಯ ನೀಮ್ ಕರಾಜ ತಂತ್ರ ಬರುತ್ತೆ. ಇದು 1 ಲೀಟರ್ ನೀರಿಗೆ 2 ml ಥರ ತಗೊಂಡು ನೀವು ಕರೆಕ್ಟಾಗಿ ಏನೆಲ್ಲ ಕಾಯಿಸಿ ಇದನ್ನು ಕುದಿ ಬರುತ್ತಾನ ನೀವು ಇಟ್ಕೋಬೇಕು. ಇಟ್ಕೊಂಡು ಆದ ಕುದಿ ಬಂದಕ್ಕೆ ಕೆಳಗಡೆ ಇಳಿಸಿಬಿಟ್ಟು ನೀವು ಕರ್ಪೂರನ ಬಿಸಿ ಇದ್ದಾಗ ನೋಡ್ಕೊಂಡು ಕರೆಕ್ಟಾಗಿ ಬಿಸಿ ಆದ ಬಳಕೆ ನೀವು ಕರ್ಪೂರನ್ನು ಬಿಸಿ ಆದ ನಂತರ ಇದು ಕರ್ಪೂರ ತಗೋಬೇಕಾಗತ್ತೆ. ಈ ಕರ್ಪೂರನ್ನು ಅಡ್ವಾನ್ಸ್ ಆಗಿ ಗಟ್ಟಿಯಾಗಿ ಒಡೆಯಾಗಿರುತ್ತೆ. ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಪುಡಿ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ನೀವು ಆ ಬಿಸಿ ನೀಮ್ ಕರಾಜ ಇದ್ರೊಳಗೆ ನೀವು ಮಾಡಿದ್ದೆ ಆದರೆ ಇದು ಒಂದು ದ್ರಾವಣ ರೆಡಿ ಆಗುತ್ತೆ. ಅಕಸ್ಮಾತ್ಲೇ ನೀವು ಅದು ಒಂದು ಸ್ವಲ್ಪ ಏನು ಕಾಳಾಗಲಿ ಇದ್ರ ಟೈಪ್ ಉಳಿದಿತ್ತಂದರೆ ತಿರ್ಗಾ ಬಿಸಿ ಮಾಡಿಕೊಂಡು ಆಮೇಲೆ ಏನಲ್ಲ ಅದೆಲ್ಲ ಸಂಪೂರ್ಣ ಕರಗಿದ ಬಳಿಕ ಒಂದು ಬುಟ್ಟಿಯಲ್ಲಿ ನೀರನ್ನು ಹಾಕಿಬಿಟ್ಟು ಕೋಲ್ಡ್ ಮಾಡಿಕೊಂಡು ಆಮ್ಯಾಗ ಒಂದು ಬಾಟ್ಲಿಯಲ್ಲಿ ಕರೆಕ್ಟಾಗಿ ಎಲ್ಲ ತುಂಬಿಸ್ಕೊಂಡು ಅದು ಶೇಕ್ ಮಾಡಬೇಕಾಗತ್ತೆ. ಈ ಥರನಾಗಿ ಶೇಕ್ ಮಾಡಿ ನೀವು ಆಮ್ಯಾಗ ಏನೆಲ್ಲ ಕರೆಕ್ಟಾಗಿ ಎಲ್ಲ ಮಿಕ್ಸಿಂಗ ದ್ರಾವಣ ಕೂಡ್ಕೊಂಡಿರ್ತದೆ. ಆ ಕೂಡ್ಕೊಂಡು ತಕ್ಷಣ ನೀವು ಅದನ್ನು ಇದಕ್ಕೆ ನೀವು ಡ್ರಮ್ಮಲ್ಲಿ ಹಾಕ್ಕೊಂಡು ಮಿಕ್ಸಿಂಗ್ ಮಾಡಿ ಸ್ಪ್ರೇ ಕೊಡೋಕೆ ಇದೊಂದು ಅನುಕೂಲ ಆಗುತ್ತೆ. ಸರಿಯಾದ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ನೀರಿಗೆ ಏನದಲ್ಲ ನೀವು ಬೆರೆಸ್ಕೊಂಡು ಏನೆಲ್ಲ ಎಲ್ಲ ಶೇಕ್ ಮಾಡಿ ಆಮ್ಯಾಗ ಒಂದು ಟಾಟಾ ಕಂಪ್ನಿಯ ಕ್ಯಾಪ್ಟಾಪ್ ಅಂತಂದು ಬರುತ್ತೆ. ಇದು ಪ್ರತಿ ಲೀಟ್ರಿಗೆ 2 ಗ್ರಾಮಿನಂತೆ ನೀವು ಮಿಕ್ಸಿಂಗ್ ಮಾಡ್ಕೊಂಡು ಆದರೆ ಕರೆಕ್ಟಾಗಿ ನೀವು ಕೆಲಸ ಇದು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಕೊಟ್ಟಿದ್ದೆ ಆದರೆ ನಿಮ್ಮ ಬ್ಲೈಟ್ ಈ ಥರನಾಗಿ ಏನಲ್ಲ ಕವರ್ ಆಗುತ್ತೆ. ಇದು ನೋಡು ಇದು ರಿಯಲಾಗಿ ಈ ಪ್ಲಾಟಿಗೆ ಏನೆಲ್ಲ ಕರೆಕ್ಟಾಗಿ ಇದು ಮಾಡಿದ್ದು ಹೆಂಗೆ ಇದು ಕಂಟ್ರೋಲ್ ಆಗಿದೆ ಅನ್ನೋದು ನೀವು ನೋಡ್ಬೋದು. ಮತ್ತು ನಿಮಗೆ ಏನಾರೇ ಇದರ ಇನ್ಫಾರ್ಮೇಷನ್ ಬೇಕಂದರೆ ಸ್ಕ್ರೀನ್ ಮ್ಯಾಗ ಬಂದಿದ್ದ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಂದು ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಾಜಪ್ಪ ರೈತ ಮಿತ್ರ ತಂದಿದೆ. ಅದರಲ್ಲಿ ನೀವು ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗಿದು ಅನುಕೂಲ ಆಗುತ್ತೆ. ಅವರಿಗೆಲ್ಲ ದಾಳಿಂಬೆ ಅನ್ನೋಲ್ಲ ಎಲ್ಲ ರೈತರು ದಾಳಿಂಬೆ ಸಲೀಸವಾಗಿ ಬೆಳಿಬೋದು.